ಮಿಕ್ಸ್ಚರ್ ಆಫ್ ಲವ್ ಅಂಡ್ ಥ್ರಿಲ್ಲರ್ ಅಂತ ಏನು ಹೇಳಿದ್ರು. ಸೊ ಇದೊಂದು ನೀಟಾಗಿ ಬ್ಯಾಲೆನ್ಸ್ ಆಗಿರೋ ಕತೆ ಅಂತ ನಾನು ಭಾವಿಸ್ತೀನಿ. ಸೊ ಇದು ಲವ್ ಅನ್ನೋದು ಒಂದು ಎಮೋಷನ್ ಅಷ್ಟೇ ಅದು. ಸೊ ಲವ್ ಇಲ್ಲದೆ ಯಾವ ಭಾವಗಳಾಗಲಿ ಯಾವ ಕಥೆನೂ ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗಲ್ಲ, ಅಂದ್ರೆ ಅದು ಸಾಧ್ಯ ಕೂಡ ಇಲ್ಲ. ಸೊ ಹಾಗಾಗಿ ಲವ್ ಇಸ್ ಅ ಪಾರ್ಟ್ ಆಫ್ ದ ಸಿನಿಮಾ, ಬಟ್ ಮೇಜರ್ ನಿಮಗೆ ಆಚೆ ಕಡೆ ಕಾಣಿಸುವಂತ ಟೆಕ್ಸ್ಚರ್ ಇದೆ, ದ ಟೆಕ್ಸ್ಚರ್ ಇಸ್ ಓನ್ಲಿ ಆಫ್ ದ ಮೆಡಿಕಲ್. ಅಂದ್ರೆ ಮೆಡಿಕಲ್ ಅಲ್ಲಿ ಏನ್ ನಡೀತಾ ಇದೆ, ಪ್ರಪಂಚ ಮಾತ್ರ ಮೆಡಿಕಲ್ ಆಗಿರುತ್ತೆ, ಬಟ್ ಭಾವನೆಗಳು ಮಾತ್ರ ಮನುಷ್ಯನ ಏನು ಕೋರ್ ಎಮೋಷನ್ಸ್ ಆಗಿರುತ್ತೆ. ಲವ್ ಆಗ್ಲಿ, ಲವ್ ಅಂದ ತಕ್ಷಣ ಬರೀ ಒಂದು ಒಂದು ಹುಡುಗ ಹುಡುಗಿ ಮಧ್ಯೆ ಇರುವಂತ ಲವ್ ಅಲ್ಲ, ಅದರಲ್ಲಿ ಇನ್ನೂ ಡೀಪ್ ಆಗಿರುವಂತ ಒಂದು ಎಮೋಷನ್ ತುಂಬಾ ಸೂಕ್ಷ್ಮವಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳಲಿಕ್ಕೆ ಒಂದು ಪ್ರಯತ್ನ. ಸಿ ಓಟು ಸಿನಿಮಾನ ಇದು ನಾವು ಬರೀ ಥಿಯೇಟರ್ ಮೈಂಡ್ ಅಲ್ಲಿ ಇಟ್ಕೊಂಡೇ ಮಾಡಿರುವಂತ ಸಿನಿಮಾ ಇದು ಫ್ರಮ್ ದ ಬಿಗಿನಿಂಗ್. ಬಿಕಾಸ್ ನಮಗೆ ಕತೆ ಮಾಡಬೇಕಾದ್ರೆ ಸುಮಾರು ಒಂದು 7 ವರ್ಷ ಈ ಕತೆನ ಬರೆದು ಮಾಡೋದು ಮೊದಲನೇ ಕತೆ. ಸೊ ತುಂಬಾ ಪರ್ಸನಲ್ ಆದಂತ ಕತೆ ಕೂಡ. ಸೊ ಈ ಕತೆನ ಥಿಯೇಟರ್ಗೆನೆ ಎಕ್ಸ್ಪೀರಿಯನ್ಸ್ ಮಾಡೋದು. ಸೇಮ್ ಇದು OTT ಆಗಿ ಒಂದು ಟೆಲಿವಿಷನ್ ಥಿಯೇಟರ್ಗೂ ಡಿಫ್ರೆನ್ಸ್ ಏನಿರುತ್ತೆ ಅಂದ್ರೆ, ಮೇಜರ್ ಡಿಫ್ರೆನ್ಸ್ ನನಗೆ ಅನ್ಸೋ ಪ್ರಕಾರ ಅದೊಂದು ಸೌಂಡ್ ಎಕ್ಸ್ಪೀರಿಯನ್ಸ್. ಸೊ ಈ ಸಿನಿಮಾನ ನೀವು ಥಿಯೇಟರ್ ಅಲ್ಲಿ ನೋಡಿದ್ರೆ ನಿಮ್ಗೆ ಸಿಗುವಂತಹ ಸೌಂಡ್ ಎಕ್ಸ್ಪೀರಿಯನ್ಸ್ ಇಸ್ ವಾಟ್ ಐ ಕ್ಯಾನ್ ವೋಟ್ ಫಾರ್. ಈಗ ಅಷ್ಟು ಅದ್ಭುತವಾಗಿ ಬಂದಿದೆ ಅಂತ ನನ್ನ ಭಾವನೆ. ಸೊ ಮುಂದೆ ಅದು ಆಡಿಯನ್ಸ್ ಹೇಳಬೇಕಾಗುತ್ತೆ, ಬಟ್ ನಾನು ಏನು ವೋಚ್ ಮಾಡ್ತೀನಿ ಅಂದ್ರೆ ದ ಸೌಂಡ್ ಎಕ್ಸ್ಪೀರಿಯನ್ಸ್ ಆಫ್ ಅ ಸಿನಿಮಾ ಇಸ್ ಗೋಯಿಂಗ್ ಟು ಬಿ ರಿಯಲಿ ಗುಡ್ ಅಂಡ್ ಇಟ್ಸ್ ಮೆಂಟ್ ಫಾರ್ ಥಿಯೇಟರ್. ಆ ಥಿಯೇಟರ್ನ ಮೈಂಡಲ್ಲಿ ಇಟ್ಕೊಂಡೇ ಡಿಸೈನ್ ಮಾಡಿಸಿದ್ದು. ಸುಮಾರು 9 ದಿನ ಡಿಸೈನ್ ಮಾಡಿದ್ದು ರಾಜಾ ಕೃಷ್ಣ ಅಂತ ಸೌಂಡ್ ಡಿಸೈನ್ ಮಾಡಿದ್ದು. ಸೊ ಆನಿಮಲ್ ಸಿನಿಮಾ ಮಾಡಿದಲ್ಲ ಅವರೇ. ಸೊ ಅವರು ಯೂಶಲಿ 2 ರಿಂದ 3 ದಿನ ತಗೊಂಡೊಂದು ಸಿನಿಮಾ ಕಂಪ್ಲೀಟ್ ಮಾಡ್ತಾರೆ. ಅದು ಸ್ವತಃ ರಾಜಕೃಷ್ಣನ್ ಸರ್ ಹೇಳಿದ್ರು. ಬಟ್ ವಿ ಟುಕ್ ಅರೌಂಡ್ 8 to 9 days ಟು ಡಿಸೈನ್ ಎವ್ರಿ ಎಲಿಮೆಂಟ್ ಆಫ್ ಸೌಂಡ್ ಡಿಸೈನ್ ಓನ್ಲಿ ಫಾರ್ ಥಿಯೇಟರ್ಸ್. ಅಂದ್ರೆ ಕೆಲವೊಂದು ಬೇಸ್ ಆಗಲಿ ಆ ಎಲಿಮೆಂಟ್ಸ್ ಎಲ್ಲ ಮಿಟಿಗೆ ಕೇಳಿಸೋದು ಇಲ್ಲ. ಸೊ ಅದು ಥಿಯೇಟರ್ ಬರೋ ಪ್ರೇಕ್ಷಕರಿಗೋಸ್ಕರನೇ ಅಷ್ಟು ಪ್ರೀತಿಯಿಂದ ಮಾಡುವಂತ ಸಿನಿಮಾ ಇದು. ಸೊ ಇಫ್ ಯು ವಾಚ್ ಇಟ್ ಇನ್ ಥಿಯೇಟರ್ಸ್ ನಿಮ್ಗೆ ಆ ಎಕ್ಸ್ಪೀರಿಯನ್ಸ್ ಖಂಡಿತವಾಗಿ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸ್ ಇದೆ, ಅದು ಕೂಡ ನಿಮಗೆ ಅದ್ಭುತವಾಗಿ ಸಿಗುತ್ತೆ ಅಂತ ಹೇಳ್ತೀನಿ. ಅಂಡ್ ಮತ್ತೆ ವಿಜುವಲ್ಸ್ ಬರ್ಬೇಕಾದ್ರೆ ನಾವು ಪ್ರತಿ ವಿಜುವಲ್ಸ್, ಪ್ರತಿ ಲೊಕೇಶನ್ ನಾವು ಏನು ಸಿನಿಮಾಗೆ ಚೂಸ್ ಮಾಡಿದ್ರೆ, ಬಿಕಾಸ್ ನಾವು ಟ್ರೀಟ್ಮೆಂಟ್ ಮಾಡಿರೋ ಪ್ರಕಾರ ಪ್ರತಿ ಲೊಕೇಶನ್ ಕೂಡ ಒಂದು ಪಾತ್ರ ಅದ. ಸೊ ಎವ್ರಿ ಲೊಕೇಶನ್ ನಾವು ತೋರಿಸಿರೋದು ನಮ್ಮ ಸಿನಿಮಾದಲ್ಲಿ. ಪ್ರತಿ ಲೊಕೇಶನ್ ಸುಮಾರು ಒಂದು 3 ವರ್ಷದಕ್ಕಿಂತ ಮೇಲ್ಪಟ್ಟಿರುವಂಥ ಹೆರಿಟೇಜ್ ಸೆಂಟರ್ ಅಲ್ಲೇ ಶೂಟ್ ಮಾಡೋದು. ಒಂದು ಆಸ್ಪತ್ರೆ ಆಗಲಿ, ಈ ಶಾರ್ಟ್ ಇನ್ KGF, ಮಂಗಳೂರಲ್ಲಿ ಲೈಟ್ ಹೌಸ್ ಆಗಲಿ, ಸುಮಾರು ಕಷ್ಟ ಆದ್ರೂ ಪರವಾಗಿಲ್ಲ ನಮ್ಗೆ ಅದೇ ಲೊಕೇಶನ್ ಬೇಕು ಅಂತ ಫೈಟ್ ಮಾಡಿ ತಗೊಂಡಿದ್ದು. ಬಿಕಾಸ್ ಆಡಿಯನ್ಸ್ ಒಂದೊಂದ್ಸಲಿ ಥಿಯೇಟರ್ ನೋಡಿದ್ರೆ ಪದೇ ಪದೇ ನೋಡಿರುವಂಥ ವಿಜುವಲ್ಸ್ ನೋಡಬಾರ್ದು, ಚಿತ್ರವಾಗಿರೋ ವಿಜುವಲ್ಸ್ ನೋಡಬೇಕು ಅಂತ ಟ್ರೈಲರ್ ಬೆಸ್ಟ್. ಈ ಸಿನಿಮಾದಲ್ಲಿ ಬಂದು ನೋಡಿದ್ರೆ ನಿಮ್ಗೆ ಏನಕ್ಕೆ ಸಿನಿಮಾ ಥಿಯೇಟರ್ ನೋಡ್ಬೇಕು ಅನ್ನೋದು ಅರ್ಥ ಆಗುತ್ತೆ, ಬೋತ್ ವಿಜುವಲ್ ಅಂಡ್ ಆಡಿಯೋ. ಸಿ ಇದು ರಾಂಗ್ ಟೈಮ್ ರಿಲೀಸ್ ಅಂದ್ರೆ ಯಾವಾಗ ರೈಟ್ ಟೈಮ್? ಬಿಕಾಸ್ ಯೂಶಲಿ ಎಷ್ಟೊಂದು ಸಿನಿಮಾಗಳು ಬರ್ತಾರೆ ನಮಗೆ ಕಾಂಪಿಟೇಷನ್ ಆಗಿ. ಸೊ ನಾವು ರಿಲೀಸ್ ಮಾಡಿದ್ದು ಏಪ್ರಿಲ್ 19ನೇ ತಾರೀಕು. ಸೊ ನನಗೆ ತಿಳಿದ ಮಟ್ಟಿಗೆ ನನಗೆ ಒಂದು 2 ರಿಂದ 3 ಪಿಕ್ಚರ್ ರಿಲೀಸ್ ಆಗ್ತಾ ಇರೋದು ಕನ್ನಡ ಭಾಷೆಯಲ್ಲಿ. ಅದೊಂದು ಮತ್ತೆ ಸಿನಿಮಾ ಚೆನ್ನಾಗಿದ್ರೆ ನಾನು ಹಿಸ್ಟ್ರಿಲಿ ಯಾವ ಸಿನಿಮಾನು ಸೋತಿಲ್ಲ ಅನ್ನೋದು ನನ್ನ ರಿಸರ್ಚ್ ಹೇಳುತ್ತೆ. ಸೊ ಸಿನಿಮಾ ಚೆನ್ನಾಗಿದ್ರೆ ಆಡಿಯನ್ಸ್ ನೋಡೇ ನೋಡ್ತಾರೆ. ನಾವೇನು ಮಾರ್ಕೆಟಿಂಗ್ ಕೂಡ ನಮ್ಗೆ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಕ್ರಿಯೇಟಿವ್ ಆಗಿ ಮಾಡಿದ್ದೀವಿ. ಬಟ್ ಒಂದ್ಸಲಿ ಪ್ರೇಕ್ಷಕರು ಬಂದ್ರೆ ಒಳ್ಳೆ ಸಿನಿಮಾ ಯಾವಾಗಲೂ ಓಡೋದು ವರ್ಡ್ ಆಫ್ ಮೌತ್. ಆ ಕಾನ್ಫಿಡೆನ್ಸ್ ಇರೋದ್ರಿಂದನೇ ಈ ಥಾಟ್ ದಟ್ ಓಕೆ ಏಪ್ರಿಲ್ 19 ಇಸ್ ಗುಡ್ ಇನಫ್. ಸಿನಿಮಾ ಚೆನ್ನಾಗಿದ್ರೆ ಆಡಿಯನ್ಸ್ ಬಂದು ನೋಡೇ ನೋಡ್ತಾರೆ. ಸೊ ಸಿನಿಮಾ ಮಾತಾಡಬೇಕು, ನಾನು ಮಾತಾಡಬೇಕು.